ಇವತ್ತು ಅಂತಾರಾಷ್ಟ್ರೀಯ ಪುರುಷರ ದಿನಾಚರಣೆ, ಇಂಟರ್ನ್ಯಾಷನಲ್ ಮೆನ್ಸ್ ಡೇ ದಿನ. ನಮ್ಮನ್ನು ಗುರುತಿಸಿ ಒಬ್ಬ ಮಹಿಳೆ ಆಗಿರುವಂಥ ಡಾಕ್ಟರ್ ಪದ್ಮಾಕ್ಷಿ ಲೋಕೇಶ್ ಅವರು ಗುರುತಿಸಿ ಅವಾರ್ಡನ್ನು ಕೊಟ್ಟಿದ್ದಾರೆ. ಅನೇಕ ಒಂದು ಕಾರ್ಯಕ್ರಮಗಳು ಮಹಿಳೆಯರಿಗೋಸ್ಕರ ನಾವು ಮಾಡಿದ್ರು ಕೂಡ ಒಬ್ಬ ಮಹಿಳೆ ಈ ಪುರುಷರನ್ನು ಗುರುತಿಸಿ ಅವರ ಒಂದು ಅಚೀವ್ಮೆಂಟ್ಸ್ನ ಗುರುತಿಸಿ ಈ ಒಂದು ಕಾರ್ಯಕ್ರಮವನ್ನು ಅವರೊಂದು ಲೀಡರ್ಶಿಪ್ಪಲ್ಲಿ ಆಗಿದೆ ಆ ಒಂದು ಲಯನ್ಸ್ ಕ್ಲಬ್ಗೆ. ಮತ್ತು ಇವತ್ತು ಇಂಟರ್ನ್ಯಾಷನಲ್ ಮೆನ್ಸ್ ಡೇ ಅಂತ ಹೇಳಿದಾಗ ಇದು ನಿಜವಾಗ್ಲೂ ಇಂಟರ್ನ್ಯಾಷನಲ್ ಒಂದು ಕಾನ್ಫರೆನ್ಸ್ ಆಯಿತು. ಯಾಕೆ ಅಂತ ಹೇಳಿದ್ರೆ ಇದು ಇಲ್ಲಿ ಬೆಂಗಳೂರಲ್ಲಿ ನಡೆದಿರುವಂಥ ಕಾರ್ಯಕ್ರಮ ಮಾತ್ರ ಅಲ್ಲ, 22 ಕಂಟ್ರೀಸಿಂದ ಜನ ಆನ್ಲೈನಲ್ಲಿ ಸೇರಿ ಝೂಮಲ್ಲಿ ಅಟೆಂಡ್ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಒಂದು ಪ್ರಶಸ್ತಿಯನ್ನು ಗೌರವ ಕೊಟ್ಟು ಒಂದು ಉತ್ತೇಜನ ಮಾಡಿದ್ದಾರೆ. ಆದರೆ ನಾವು ಪುರುಷರು ಮತ್ತು ಸಮಾಜಕ್ಕೆ ನಾವೇನು ಮಾಡಬೇಕು ಮತ್ತು ಒಂದು ಕೊಡುಗೆ ಏನು ಕೊಡಬೇಕು ಅನ್ನೋ ಒಂದು ಪ್ರಶ್ನೆಯಿಂದ ನಾವು ಹೋಗ್ತಾ ಇದ್ದೀವಿ. ಹೌದು, ಈ ಒಂದು ಮಹಿಳೆಯಿಂದ ಆಗಿರುವಂಥ ಒಂದು ಕಾರ್ಯಕ್ರಮ ಮಹಿಳೆಯರಿಗೆ ನಾವು ಹೆಚ್ಚಿನ ಗೌರವ ಸಪೋರ್ಟನ್ನು ಕೊಡುವಂತಹ ಜವಾಬ್ದಾರಿ ಇನ್ನು ಹೆಚ್ಚಾಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ಕಾರ್ಯಕ್ರಮಗಳಿಗೆ ಎಲ್ಲೇ ಆದರೂ ಕೂಡ ಬೆಂಗಳೂರಲ್ಲಿ ನಮ್ಮ ಸ್ಟಾರ್ ಕನ್ನಡ ಅವರು ಮುಂದೆ ಬಂದು ಆ ಒಂದು ಸಪೋರ್ಟನ್ನು, ಮೀಡಿಯಾ ಸಪೋರ್ಟನ್ನು ಕೊಡ್ತಾ ಬರ್ತಾ ಇದ್ದಾರೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರಾಗಿರುವಂಥ ಅಸ್ಲಂ ಅವ್ರನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.